ಸೊ ಇವತ್ತು ನಾವೆಲ್ಲರೂ ತಾಯಿ ದುರ್ಗೆಯ 3ನೇ ರೂಪವಾಗಿರುವ ತಾಯಿ ಚಂದ್ರಘಂಟ ದೇವಿಯ ರೂಪದಲ್ಲಿ ನಾವೆಲ್ಲರೂ ಇವತ್ತು ಪೂಜೆಯನ್ನು ಮಾಡ್ತಾ ಇದ್ದೀವಿ, ಆರಾಧಿಸ್ತಾ ಇದ್ದೀವಿ. ಕೇವಲ ಆರಾಧನೆ ಪೂಜೆಯಿಂದ ನಾವು ದೇವಿಯನ್ನು ಖುಷಿ ಅಥವಾ ಸಂತುಷ್ಟಪಡಿಸೋದಕ್ಕೆ ಆಗೋದಿಲ್ಲ. ಹಾಗಾದರೆ ಏನು ಮಾಡಬೇಕು? ಸೊ ತುಂಬ ಇಂಪಾರ್ಟೆಂಟ್, ನಾವು ತಾಯಿಯ ವಿಶೇಷತೆಯನ್ನು ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ ದೇವಿ ಖುಷಿ ಆಗ್ತಾರೆ, ದೇವಿ ಸಂತುಷ್ಟ ಆಗ್ತಾರೆ. ಇದು ನನ್ನ ವ್ಯೂ. ಹಾಗಾದರೆ ಚಂದ್ರಘಂಟ ದೇವಿಯ ವಿಶೇಷತೆ ಏನು? ತಾಯಿಯಿಂದ ನಾವು ವಿಶೇಷವಾಗಿ ನಮ್ಮಲ್ಲೇ ಅಳವಡಿಸ್ಕೊಳ್ಬಹುದಾದಂಥ ವಿಶೇಷ ಆಧ್ಯಾತ್ಮಿಕ ವಿಷಯಗಳೇನಿದೆ ತಿಳ್ಕೊಳ್ತಾ ಬರೋಣ. ತಾಯಿ ಹೆಸರಿನಲ್ಲೇ ಇದೆ ಚಂದ್ರಘಂಟಾ ದೇವಿ ಅಂತ. ಚಂದ್ರ ಯಾವುದರ ಸಾಂಕೇತಿಕ ರೂಪ? ಚಂದ್ರ ಅಂದರೆ ಶೀತಲತೆಯ ಸಾಂಕೇತಿಕ ರೂಪ. ಎಲ್ಲಿ ತೋರಿಸ್ತಾರೆ? ತಲೆಯ ಭಾಗದಲ್ಲಿ ಅಲ್ವಾ? ತಲೆ ಯಾವಾಗಲೂ ನಮ್ಮದು ಶೀತಲವಾಗಿರಬೇಕು. ಶೀತಲತೆಯ ಸಾಂಕೇತಿಕ ರೂಪ ಏನು? ಎಲ್ಲರ ಜೊತೆಯಲ್ಲಿಯೂ ಇರ್ತಾ ನಾವು ಶೀತಲವಾಗಿ ವ್ಯವಹಾರವನ್ನು ಮಾಡುವಂಥದ್ದು. ಶೀತಲ ಸಮರ ಅಲ್ಲ. ಸೊ ತಲೆಯ ಭಾಗ ಯಾವಾಗಲೂ ಕೂಡ ಶೀತಲವಾಗಿರಬೇಕು ಅನ್ನುವ ಅರ್ಥವೇ ಚಂದ್ರ. ಸೊ ಗಂಟೆಯ ಅರ್ಥ ಏನಂತ ತಿಳ್ಕೊಳ್ಬೋದು? ಯಥಾರ್ಥವಾದ ಅಂದರೆ ರೈಟ್ ನಾಲೆಜ್, ಜ್ಞಾನ. ಮತ್ತು ಗಂಟೆ ಏನು ಮಾಡುತ್ತೆ? ಗಂಟೆಯಿಂದ ನಾದ ಅಥವಾ ಶಬ್ದ ಹೊರ ಹೊಮ್ಮುತ್ತೆ ಅಲ್ವಾ? ನಮ್ಮಿಂದ ಯಾವಾಗಲೂ ಕೂಡ ರೈಟ್ ನಾಲೆಜ್ ತುಂಬಿಸ್ಕೊಂಡು ಎಲ್ಲ ಕಡೆ ಸ್ಪ್ರೆಡ್ ಮಾಡಬೇಕು ಅನ್ನುವ ಒಂದು ಸಿಂಬಾಲಿಕ್ ಕೂಡ ಆಗಿದೆ. ಮತ್ತೆ ಅಥವಾ ತ್ರಿನೇತ್ರಿ ಅಂತ ಕೂಡ ಹೇಳ್ತೀವಿ. ದೇವಿಯ 3ನೇ ನೇತ್ರ ಓಪನ್ ಇದೆ, ಅಂದರೆ ಏನು ಅಂತ ಹೇಳ್ಬೋದು? ಸಿಕ್ಸ್ತ್ ಸೆನ್ಸ್ ಅಂತ ಹೇಳ್ಬೋದು, ಆತ್ಮಜ್ಞಾನ ಅಂತ ಹೇಳ್ಬೋದು. ಇದು ಯಾವಾಗಲೂ ಕೂಡ ಜಾಗೃತಾವಸ್ಥೆಯಲ್ಲಿರೋ ಒಂದು ಸಾಂಕೇತಿಕ ರೂಪವಾಗಿದೆ. ಸವಾರಿಯನ್ನು ಯಾವುದ್ರ ಮೇಲೆ ತೋರಿಸ್ತಾರೆ? ಸಿಂಹದ ಮೇಲೆ ತೋರಿಸ್ತಾರೆ. ಸಿಂಹ ಧೈರ್ಯ ಮತ್ತು ಪ್ರತಿಷ್ಠೆಯ ಸಂಕೇತ. ಧೈರ್ಯ ಅಲ್ವಾ? ಸಾಹಸದ ಸಾಂಕೇತಿಕ ರೂಪ ಸಿಂಹ. ಸೊ ಸಿಂಹದ ಮೇಲೆ ಸವಾರಿ ಅಂದರೆ ಸೊ ಎಲ್ಲ ರೀತಿಯ ಚಾಲೆಂಜಸ್ನ ಮೇಲೆ ವಿಕ್ಟರಿ ಅಥವಾ ವಿಜಯವನ್ನು ಪಡೆದುಕೊಂಡಿರುವ ಒಂದು ಸಾಂಕೇತಿಕ ರೂಪವಾಗಿದೆ. ಹಾಗೆಯೇ ದೇವಿಯ ಕೈನಲ್ಲಿ ಅನೇಕ ಆಯುಧಗಳನ್ನು ತೋರಿಸ್ತಾರೆ. ಧನುಷ್ಯ ಅಥವಾ ಗದೆ ಇರಬಹುದು, ತ್ರಿಶೂಲ ಇರಬಹುದು. ಇವೆಲ್ಲವೂ ಕೂಡ ಜ್ಞಾನದ ಪ್ರತೀಕವಾಗಿದೆ. ಕಮಲ ಅಥವಾ ವರದಾನಿ ಹಸ್ತ, ಜಪಮಾಲೆ ಇವೆಲ್ಲವೂ ಕೂಡ ಈಶ್ವರಿಯ ನೆನಪು ಮತ್ತು ಸ್ಮೃತಿಯ ಪ್ರತೀಕವಾಗಿದೆ. ಸ್ವಯಂ ಭಗವಂತನಲ್ಲಿ ಜಪಮಾಲೆ ಅಂದರೆ ಪರಮಾತ್ಮನಲ್ಲಿ ನೆನಪಿನಲ್ಲಿ ಲೀನವಾಗಿರೋ ಪ್ರತೀಕವಾಗಿದೆ. ಮತ್ತು ಹಾಗೆ ವಿಶೇಷವಾಗಿ ದೇವಿಯನ್ನು ಸಂತುಷ್ಟತೆಯ ರೂಪದಲ್ಲಿಯೂ ಕೂಡ ನಾವು ನೋಡ್ತೀವಿ. ಏನು ದೇವಿಯಿಂದ ನಾವು ಏನು ಸಂತುಷ್ಟತೆಯ ಬಗ್ಗೆ ತಿಳ್ಕೊಳ್ಬೋದು ಅಂತಂದರೆ, ಉದಾಹರಣೆಗೆ ನಮ್ಮ ಜೀವನದಲ್ಲಿ ಅಪ್ಲೈ ಮಾಡ್ಕೊಳ್ಳೋದಾದರೆ, ನಮ್ಮ ಜೀವನದಲ್ಲಿ ಸಂತುಷ್ಟತೆಯನ್ನು ಅಳವಡಿಸ್ಕೊಳ್ಳೋದಾದರೆ, ನಾವು ಚಿಕ್ಕವರಿಂದ ಹೇಗಿದ್ದೀವಿ, ಹೇಗೆ ಬೆಳ್ಕೊಂಡು ಬಂದೀವಿ? ಬೇರೆಯವರಿಗೋಸ್ಕರನೇ ನಾವು ಬದುಕ್ತಾ ಬಂದೀವಿ, ಬೇರೆಯವರಿಗೋಸ್ಕರ ಕೆಲವೊಂದು ಸ್ಯಾಕ್ರಿಫೈಸ್ ಮಾಡ್ತಾ ಬಂದೀವಿ. ನೀವು ನೋಡಿ, ಬೇಕಾದರೆ ಬೇರೆಯವರಿಗೋಸ್ಕರ ಸ್ಯಾಕ್ರಿಫೈಸ್ ಮಾಡ್ತಾ 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 ಅಲ್ಟಿಮೇಟಾಗಿ ಹೆಂಗಾಗಿರುತ್ತೆ ಅಂತಂದರೆ, ಒಂದು ಮಾತಿದೆ ಅಲ್ವಾ, ಸಂಬಂಧ ಇದೆ ಅದಕ್ಕೋಸ್ಕರ ನಾನು ಶಾಂತವಾಗಿದ್ದೀನಿ, ಸೈಲೆನ್ಸ್ ಆಗಿದ್ದೀನಿ ಅಂತ. ಇನ್ನೊಂದ್ಸರಿ ಹೇಳ್ತಾರೆ, ನಾನು ಶಾಂತವಾಗಿರೋದಕ್ಕೆ ಸಂಬಂಧ ಉಳ್ಕೊಂಡಿದೆ ಅಂತಾರೆ. ಅಂದರೆ ಅಲ್ಟಿಮೇಟ್ ಏನು ಹೇಳಿ? ಎಲ್ಲ ಮಜಬೂರಿ ಆಗಿದೆ ನಮ್ಮದು. ಸೊ ನಮ್ಮಿಂದ ಯಾರೂ ಕೂಡ ಸಂತುಷ್ಟ ಇಲ್ಲ. ಯಾಕೆ? ಸೊ ಇಷ್ಟೆಲ್ಲ ಸ್ಯಾಕ್ರಿಫೈಸ್ ಮಾಡಿದ್ರು, ಬೇರೆಯವರಿಗೋಸ್ಕರ ಬದುಕಿದ್ರು, ಮಕ್ಕಳಿಗೆ ಅಥವಾ ಅಪ್ಪ ಅಮ್ಮಂಗೋಸ್ಕರ, ಮನೆತನಕ್ಕೋಸ್ಕರ, ಗಂಡನಿಗೋಸ್ಕರ, ಕೆಲಸಕ್ಕೋಸ್ಕರ ಏನೇನೋ ಸ್ಯಾಕ್ರಿಫೈಸ್ ಮಾಡಿದ್ವಿ. ಆದರೆ ಯಾರೂ ಕೂಡ ನಮ್ಮಿಂದ ಸಂತುಷ್ಟ ಆಗಿಲ್ಲ. ಚೆಕ್ ಮಾಡ್ಬೋದು ಬೇಕಾದರೆ, ಸಂತುಷ್ಟವಾಗಿದ್ದಾರೆ ಯಾರಾದರೂ? ಇಲ್ಲ. ಯಾಕೆ? ವೆರಿ ಸಿಂಪಲ್. ಯಾಕೆ? ವೆರಿ ಸಿಂಪಲ್. ಬೇರೆಯವರಿಂದ ಅಥವಾ ನನ್ನಿಂದ ನಾನು ಸಂತುಷ್ಟವಾಗಿದ್ದೀನ? ಸಿಂಪಲ್ ಆನ್ಸರ್. ನನ್ನಿಂದ ನಾನೇ ಸಂತುಷ್ಟವಾಗಿಲ್ಲ. ನನ್ನ ಸ್ಯಾಕ್ರಿಫೈಸಿಂದ ಬೇರೆಯವ್ರು ಹೇಗೆ ಸಂತುಷ್ಟವಾಗಿರೋಕ್ಕೆ ಸಾಧ್ಯ ಇದೆ? ಸೊ ಇನ್ನೊಂದು ವೆರಿ ಇಂಪಾರ್ಟೆಂಟ್, ಅವ್ರು ಕೊಟ್ಟರೆ ನಾನು ಕೊಡ್ತೀನಿ, ನಾನು ಕೊಟ್ಟರೆ ಅವ್ರು ಕೊಡ್ತಾರೆ. ಈ ರೀತಿಯಾಗಿ ನಾವು ಎಕ್ಸ್ಪೆಕ್ಟೇಷನಲ್ಲಿ ಇದ್ದರೆ, ಅಥವಾ ನಮ್ಮ ಎದುರುಗಡೆಯವರು ಕೂಡ ಎಕ್ಸ್ಪೆಕ್ಟೇಷನ್ ಇದ್ದರೆ, ಎಕ್ಸ್ಪೆಕ್ಟೇಷನ್ ನೆವರ್ ರೀಡಿಂಗ್ ಅಲ್ವಾ? ಎಕ್ಸ್ಪೆಕ್ಟೇಷನ್ ಇದೆ, ಸಂತುಷ್ಟವಾಗಿರೋದು ಕೂಡ ಸಾಧ್ಯನೇ ಇಲ್ಲ. ಇದನ್ನು ನಾವು ಚೆಕ್ ಮಾಡ್ಕೊಳ್ಬೇಕು ಯಾವಾಗಲೂ ಕೂಡ. ಇದು ಸಂತುಷ್ಟತೆ ಅನ್ನೋದು ಇಂಟರ್ನಲ್ಲಿ, ಅಂತರಾತ್ಮಕ್ಕೆ ಆಗುವಂಥದ್ದು ಅಲ್ವಾ? ಸೊ ಅದು ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ? ಅಂತರಾತ್ಮ ವಸ್ತು, ವ್ಯಕ್ತಿ, ವೈಭವದ ಬೇಸ್ ಮೇಲೆ ಕ್ಷಣಕಾಲಕ್ಕೆ ಮಾತ್ರ ಅದು ಖುಷಿ ಪಡುತ್ತೆ, ಸಂತುಷ್ಟವಾಗುತ್ತೆ. ಹೌದು, ವಸ್ತುವಿಂದ, ವ್ಯಕ್ತಿಗಳಿಂದ, ವೈಭವದಿಂದ ಏನಾದರೂ ಸಂತುಷ್ಟ ಆಗ್ತಾ ಇದ್ದೀನಿ ಅಂದರೆ ಅದು ಶಾಶ್ವತ ಅಲ್ಲ. ಅದು ಬಿಟ್ಟು ಮತ್ತೆ ಪುನಃ ಏನೋ ಎಕ್ಸ್ಪೆಕ್ಟೇಷನ್ ಮಾಡ್ತಾನೇ ಇರುತ್ತೆ. ಈ ವಸ್ತು ಆಗಿರ್ಬೋದು, ವ್ಯಕ್ತಿ ಆಗಿರ್ಬೋದು, ವೈಭವ, ಅದು ಮತ್ತೆ ಪುನಃ ಬೇಕು. ಸ್ಯಾಟಿಸ್ಫ್ಯಾಕ್ಷನ್ ಆಗೋದೇ ಇಲ್ಲ, ಸಂತುಷ್ಟ ಆಗೋದೇ ಇಲ್ಲ ಆತ್ಮ. ಯಾಕೆಂದರೆ ಅದರ ರಿಯಾಲಿಟಿ ವಸ್ತು, ವ್ಯಕ್ತಿ, ವೈಭವದಿಂದ ಸಂತುಷ್ಟವಾಗೋದಲ್ಲ, ಆಧ್ಯಾತ್ಮದಿಂದ, ಆ
ಆತ್ಮದ ಅಂತರಾತ್ಮ ಸಂತುಷ್ಟ ಆಗುತ್ತೆ. ನಾವು ಕೊಡಬೇಕಾಗಿರುವ ಸೋರ್ಸ್ ಬೇರೆ, ಕೊಡ್ತಾ ಇರುವ ಸೋರ್ಸ್ ಬೇರೆ, ಮತ್ತು ನಮಗೆ ಬೇಕಾಗಿರೋದು ರಿಯಾಲಿಟಿನೇ ಬೇರೆ, ನಾವು ಪಡ್ಕೊಳ್ತಾ ಇರುವ ಸೋರ್ಸೇ ಬೇರೆ ಇರೋದ್ರಿಂದ ನಮ್ಮ ಆತ್ಮ ರಿಯಾಲಿಟಿನಲ್ಲಿ ಸಂತುಷ್ಟ ಆಗ್ತಾ ಇಲ್ಲ. ರಿಯಾಲಿಟಿನಲ್ಲಿ ಯಾಕೆ ಸಂತುಷ್ಟ ಆಗ್ತಾ ಇಲ್ಲ ಅಂದರೆ, ಆತ್ಮಕ್ಕೆ ಬೇಕಾಗಿರುವ ಸಂತುಷ್ಟತೆ ಆತ್ಮಜ್ಞಾನದಿಂದ, ನಾನು ಯಾರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದ್ರಿಂದ, ಅಧ್ಯಾತ್ಮದಿಂದ ಸಿಗುತ್ತೆ, ಪರಮಾತ್ಮನಿಂದ ಸಿಗುತ್ತೆ, ಭಗವಂತನಿಂದ ಸಿಗುತ್ತೆ. ರೈಟ್ ನಾಲೇಜ್ ಅಂತ ಕರೀತಾರೆ. ಅದಕ್ಕೆ ಚಂದ್ರ ಗಂಟೆ ಅಂದರೆ ರೈಟ್ ನಾಲೇಜ್ ಅಂತ. ಹಾಗಾದರೆ ನನ್ನ ಸಂತುಷ್ಟತೆ ಯಾವುದರ ಮೇಲೆ ಡಿಪೆಂಡೆಂಟ್ ಇದೆ ಅಂತ ತಿಳ್ಕೊಂಡು ಅದನ್ನ ಸರಿ ಮಾಡ್ಕೊಳ್ಳೋಣ. ಓಕೆ. ಸೊ ತಾಯಿ ಯಾವಾಗಲೂ ಕೂಡ ಖುಷಿ ಪಡ್ತಾರೆ, ಮಗು ಸಂತುಷ್ಟವಾಗಿದ್ದಾರೆ. ಸಂತುಷ್ಟತೆ ಆತ್ಮಜ್ಞಾನದಿಂದ ಸಿಗುತ್ತೆ, ಸಂತುಷ್ಟತೆ ಸತ್ಯವಾದ ಜ್ಞಾನದಿಂದ ಸಿಗುತ್ತೆ, ಸಂತುಷ್ಟತೆ ನಾನು ಯಾರು, ನಾನು ಎಲ್ಲಿಂದ ಬಂದೆ, ನಾನು ಎಲ್ಲಿಗೆ ಹೋಗಬೇಕು ಅನ್ನೋದರ ಯಥಾರ್ಥ ಅರಿವಿದ್ದಾಗ ಆ ಸಂತುಷ್ಟತೆ ಪ್ರಾಪ್ತಿಯಾಗುತ್ತೆ. ತಾಯಿ ಅಥವಾ ತಾಯಿ ಚಂದ್ರಘಂಟ ದೇವಿಯ ರೀತಿಯಲ್ಲಿ ನಾವು ಶಿವನಲ್ಲಿ ಅಥವಾ ಪರಮಾತ್ಮನಲ್ಲಿ ಒಂದಾಗಲಿಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂತಂದರೆ ಎಲ್ಲ ಚಿಕ್ಕ ಚಿಕ್ಕ ಪರಿಸ್ಥಿತಿಗಳು, ಚಿಕ್ಕ ವಸ್ತು, ವ್ಯಕ್ತಿ ಎಲ್ಲವೂ ನಮಗೆ ದುಃಖ ಕೊಡುವ ಸಾಧನವಾಗ್ಬಿಡುತ್ತೆ. ಸೊ ಈ ರೀತಿಯ ವಸ್ತು, ವ್ಯಕ್ತಿ, ವೈಭವ ಇವೆಲ್ಲವೂ ಐಹಿಕ ಸುಖಗಳು ಏನೆಲ್ಲ ಇದೆ, ಈ ಪ್ರಪಂಚದಲ್ಲಿ ಬದುಕಬೇಕಂದ್ರೆ ಮ್ಯಾನೇಜ್ ಮಾಡೋದಕ್ಕೋಸ್ಕರ ಬೇಕು. ಬಟ್ ಅದೇ ಜೀವನ ಅಲ್ಲ. ಫೈನಲ್ ಡೆಸ್ಟಿನಿ ಕೂಡ ನಮ್ಮದು ಅಲ್ಲ. ಫೈನಲ್ ಡೆಸ್ಟಿನಿ ನಾನು ಯಾರು, ನಾನು ಎಲ್ಲಿಂದ ಬಂದೆ, ನನ್ನ ಕರ್ತವ್ಯ ಏನು, ಈ ಆತ್ಮಜ್ಞಾನ ಮತ್ತು ಆತ್ಮದ ಅರಿವು ಆದಾಗ ಆತ್ಮದೇಹದ ವ್ಯತ್ಯಾಸ ಅರ್ಥ ಆಗುತ್ತೆ, ಜರ್ನಿ ಅರ್ಥ ಆಗುತ್ತೆ. ಜರ್ನಿ ಅರ್ಥ ಆದಾಗ ಕರ್ತವ್ಯ ಅರ್ಥ ಆಗುತ್ತೆ, ಕರ್ತವ್ಯ ಸಂಪೂರ್ಣ ಆದಾಗ ಜೀವನವೂ ಕೂಡ ಸಾರ್ಥಕವಾಗುತ್ತೆ. ಸಾರ್ಥಕ ಜೀವನದಲ್ಲೇನೆ ಸಂತುಷ್ಟತೆ ಅಡಗಿದೆ. ಸೊ ಇವತ್ತು ನಾವು ಸ್ವಲ್ಪ ಹೊತ್ತು 5 ನಿಮಿಷ ನವರಾತ್ರಿಯ ವಿಶೇಷ ಸಂಕಲ್ಪವನ್ನು 2 ದಿವಸದಿಂದ ವಿಜುವಲೈಸೇಷನ್ ಮತ್ತು ಸಂಕಲ್ಪವನ್ನು ಮಾಡ್ತಾ ಇದ್ದೀವಿ. ಅದನ್ನು ಇವತ್ತು ಕೂಡ ಕಂಟಿನ್ಯೂ ಮಾಡೋಣ. ಸೊ ಹಾಗೆಯೇ ನಾಳೆನೂ ಮತ್ತೆ 9 ದಿನದ ತನಕ ನಾವು ಕಂಟಿನ್ಯೂ ಮಾಡೋಣ. ಇವತ್ತಿನ ವಿಶೇಷ ಸಂಕಲ್ಪವನ್ನು ತೆಗೆದುಕೊಳ್ಳೋಣ. ನಾನು ಸಂತುಷ್ಟ ಮಣಿಯಾಗಿದ್ದೇನೆ, ಯಾರ ಮೇಲೂ ನನಗೆ ಕಂಪ್ಲೇಂಟ್ ಇಲ್ಲ, ಯಾರಿಂದಲೂ ನನಗೆ ಎಕ್ಸ್ಪೆಕ್ಟೇಷನ್ ಇಲ್ಲ, ನಾನು ಹ್ಯಾಪಿ ಸೋಲ್ ಆಗಿದ್ದೀನಿ, ಭಗವಂತ ನನ್ನ ಜೊತೆಯಲ್ಲಿದ್ದಾರೆ, ಈಶ್ವರಿಯ ಶಕ್ತಿಯ ಆಶೀರ್ವಾದ ನನ್ನ ಮೇಲಿದೆ, ದೇವಿ ನನಗೆ ಆಶೀರ್ವಾದವನ್ನು ಕೊಡ್ತಾ ಇದ್ದಾರೆ, ದೇವಿ ಚಂದ್ರಘಂಟಾ ದೇವಿ ಸಂತುಷ್ಟತೆಯ ದೇವಿ ನನಗೆ ವರದಾನವನ್ನು ಕೊಟ್ಟು ಸಂತುಷ್ಟ ಮಣಿಯಾಗಿ ನನ್ನನ್ನು ಮಾಡ್ತಾ ಇದ್ದಾರೆ. ಸೊ ಸಂಕಲ್ಪದ ಜೊತೆ 5 ನಿಮಿಷ ಪವರ್ಫುಲ್ ವಿಜುವಲೈಸೇಷನ್ ಮತ್ತು ಮೆಡಿಟೇಷನನ್ನು ಮಾಡೋಣ.